ಸೇರಲು ಅತಿರಥರಿಂದ ಮುಂದುವರೆದಿರುವಂತಹ ಲಾಬಿ ಇದು. ಸಿಎಂ ಡಿಕೆ ಶಿವಕುಮಾರ್ ಬಳಿಕ ಖರ್ಗೆ ಮನೆಗೂ ಕೂಡ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಖರ್ಗೆ ಮೂಲಕ ಕುರ್ಚಿಗೆ ಟವಲ್ ಹಾಕಲು ಕಸರತ್ತಿದು. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಈ ಮುಖಾಂತರ ಅವ್ರ ಮುಖಾಂತರ ಏನಾದರೂ ಲಾಬಿ ಮಾಡಬಹುದು ಎನ್ನುವಂತ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದಾರೆ. ಬೆಂಗಳೂರಿನ ಖರ್ಗೆ ನಿವಾಸಕ್ಕೆ ಆಕಾಂಕ್ಷಿಗಳ ಭೇಟಿ. ಸಂಪುಟ ಸೇರಲು ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಭೇಟಿಯಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಶೋಕ್ ಪಟ್ಟಣ್ ಬೆನ್ನಲ್ಲೇ ಈಗ ಹಂಪನಗೌಡ ಭಾರತದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ದೆಹಲಿಗೆ ಹೋಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸ್ವಲ್ಪ ಡಿಲೇ ಕ್ಯಾಮ್ರಾ ಅಷ್ಟೊಂದೇನು ನಿಂತ್ಕೊಳ್ತಿದ್ದ ದೆಹಲಿಗೆ ತಾವು ಹೋಗಿ ಮಾತುಕತೆ ನಡೆಸ್ತೀವಿ ಭೇಟಿ ಮಾಡಿದ್ದೀಗ ಸರ್ ಆಗ್ಬೋದಾ ಸರ್ 2-3 ದಿನದಲ್ಲಿ ಸರ್ ಸಿಕ್ಕಿಲ್ಲ ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದೀವಿ. ಆಯ್ತಪ್ಪ ಹೋಗ್ತಾ ಇದ್ದೀನಿ, ರಾಹುಲ್ ಗಾಂಧಿ ಬಂದರೆ ವಿಚಾರ ಮಾಡಿ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ, ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಕರೆದು ಎಲ್ಲ ಫೈನಲೈಸ್ ಮಾಡೋ ಆಸೆ ಭಾವನೆಗೆ ನಾವೆಲ್ಲ ಇದೀವಿ. ಆಷಾಢ ಗೀಷಾಢ ಎಲ್ಲ ಯಾರು ನೋಡಕ್ ಹೋಗಲ್ಲ. ಆಷಾಢ ಗೀಷಾಢ ಹೋಗೋದು ಇನ್ನೂ 1 ತಿಂಗಳು ಹೋಗ್ಬಿಡ್ತದೆ. ಆಮೇಲೆ ಸರ್ಕಾರ ಅವ್ರು ನೋಡ್ಲಿ ಜ್ಯೋತಿಷ್, ಅವ್ರು ನೋಡ್ತಾರೆ, ಜ್ಯೋತಿಷ್ಯ ನೋಡ್ಬಿಟ್ಟೆ ಮಾಡ್ತಾರ, ಏನ್ ತೊಂದರೆ ಇಲ್ಲ. ಅದಕ್ಕೊಂದು ಏನಾದ್ರು ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕ್ತಿವಿ. ಆಷಾಢಗೆ ಏನು ಎಫೆಕ್ಟ್ ಆಗದಂಗೆ, ಆಷಾಢಗೆ ಏನು ಎಫೆಕ್ಟ್ ಆಗದಂಗೆ ಬೇರೆ ಒಂದು ಪೂಜೆ ಮಾಡಿಸ್ತೀವಿ, ಏನ್ ತೊಂದರೆ ಇಲ್ಲ. ಬೆಳಗಾವಿ ಬಹಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಬಹಳ ಸೀನಿಯರ್ ಇದ್ದೀನಿ ಪಕ್ಷ. ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನಮ್ಮ ಹೈಕಮಾಂಡ್ ಅವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನ ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ನಮ್ಮ ಅಧ್ಯಕ್ಷರು ಬೆಂಗಳೂರಿನ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಬೆಳಿಗ್ಗೆ ಬಂದು ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದೀವಿ. ಆಯ್ತಪ್ಪ ಹೋಗ್ತಾ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನ್ ಕತೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಪಯಣ ಬೆಳೆಸ್ತಾ ಇದ್ದಾರೆ, ರಾಹುಲ್ ಗಾಂಧಿ ಭಾರತಕ್ಕೆ ಎಂಟ್ರಿ ಆಗ್ತಾ ಇದೆ. ಅದರಲ್ಲೂ ಕೂಡ ಆಕಾಂಕ್ಷಿಗಳು ಬಹಳ ಅಲರ್ಟ್ ಆಗಿದ್ದಾರೆ. ಅಶೋಕ್ ಪಟ್ಟಣ್ ಹೇಳ್ತಾ ಇರುವಂತಹ ಪ್ರಕಾರ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿದ್ವಿ, ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಇವರಿಗೇನಾದ್ರೂ ತಂಗೆ ಸ್ಥಾನಮಾನ ಕೊಡಬೇಕು ಅಂತ ಏನಾದ್ರೂ ಹೇಳಿದ್ರ? ಅದ್ರ ಬಗ್ಗೆ ಏನಾದ್ರೂ ಮಾತನಾಡಿದ್ರ? ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರೂ ಹೇಳಿದ್ರ ಇದ್ರ ಬಗ್ಗೆ? ಸಹಜ ನಿಕೇಶ್, ಯಾರೋ ಒಬ್ರು ಹಿರಿಯ ಶಾಸಕರಿದ್ದಾಗ ತಮಗೆ ಸ್ಥಾನಮಾನ ಬೇಕು ಅನ್ನುವಂಥದ್ದು ಸಹಜ. ಆ ರೀತಿಯಲ್ಲಿ ಅಶೋಕ್ ಪಟ್ಟಣ್ ಅವರು ಹಿರಿಯ ನಾಯಕರಿಗೆ ಮನವಿ ಮಾಡ್ಕೊಳ್ತಾ ಇದ್ರೆ, ಸಾಕಷ್ಟು ದುಂಬಲನ್ನು ಬೀಳ್ತಾ ಇದ್ರೆ, ಲಾಬಿಯನ್ನು ಕೂಡ ಮಾಡ್ತಾ ಇದ್ರೆ, ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಿಮವಾಗಿ. ಅದ್ರ ಹೊರತಾಗಿ ಕೂಡ ಸಾಕಷ್ಟು ದಿನಗಳಿಂದ ಬಾಕಿ ಉಳಿದುಕೊಂಡಿರ್ತಕ್ಕಂಥದ್ದು ಸುಮಾರು 44-45 ದಿನ ಆಗ್ತಾ ಬಂತು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ. ಆದ್ರೆ ಇಲ್ಲಿವರೆಗೂ ಕೂಡ ಸಂಪುಟ ವಿಸ್ತರಣೆಗೆ ಭಾಗ್ಯ ಕೂಡಿ ಬಂದಿರಲಿಲ್ಲ. ಒಂದು ಈ ವಿಧಾನ ಪರಿಷತ್ ಚುನಾವಣೆ ಇದೆ ಅನ್ನುವಂಥ ಒಂದು ನೆಪವನ್ನ ಹೇಳಾಯ್ತು. ಆ ನಂತರ ಆದ್ರೂ ಆಗತ್ತೆ ಅನ್ನುವಂತ ಸಚಿವಾಕಾಂಕ್ಷಿಗಳಿದ್ರು. ಆದ್ರೆ ದೆಹಲಿ ಬಿಟ್ಟು ವಿದೇಶಕ್ಕೆ ಹಾರಿದಂತ ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆ ದೆಹಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಗರಿಗೆದರಿದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ರು, ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ಫ್ಲೈಟ್ ಹತ್ತಾರೆ. ಹಾಗಾಗಿ ಇವಾಗ ದೆಹಲಿಯಿಂದ ರಾಜ್ಯ ನಾಯಕರಿಗೆ ಒಂದು ಬುಲಾವ್ ಕೊಡಬಹುದು ಅನ್ನುವಂಥದ್ದು ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಪರಮೇಶ್ವರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರನ್ನ ಕರೆಸಿಕೊಂಡು ಒಂದು ಅಂತಿಮವಾದ
ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡಿ ಇನ್ನೆರಡು ದಿನಗಳಲ್ಲಿ ಸಂಪುಟ ವಿಸ್ತರಣೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹುತೇಕ 16 ಅಥವಾ 17ನೇ ತಾರೀಕು ಸಂಪುಟ ವಿಸ್ತರಣೆ ಆಗುತ್ತೆ. ಅವತ್ತು ಪ್ರಮಾಣ ವಚನವನ್ನ ಹೊಸ ಸಚಿವರು ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಇವತ್ತಿನಿಂದಲೇ ಒಂದು ಚಟುವಟಿಕೆಗಳು ಗರಿಗೆದರಿದ್ದಾವೆ. ದೆಹಲಿಗೆ ಹೋಗ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಾಕಷ್ಟು ಸಚಿವಾಕಾಂಕ್ಷಿಗಳು ಭೇಟಿಯಾಗುವ ಮೂಲಕ ಒಂದು ಕೊನೆ ಹಂತದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿದಾಗೂ ಕೂಡ ಭೇಟಿ ಆಗ್ತಾರೆ. ಆದರೆ ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಒಂದಷ್ಟು ಮನವೊಲಿಸುವಂತ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಮಗೂ ಕೂಡ ಒಂದು ಅವಕಾಶ ಕೊಡಿ ಅನ್ನುವಂತ ಒಂದು ಬೇಡಿಕೆ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಾಕಷ್ಟು ಆಕಾಂಕ್ಷಿಗಳು ಭೇಟಿ ಆಗ್ತಾ ಇದ್ದಾರೆ. ಇನ್ನು ದೆಹಲಿಗೆ ಹಾರಕ್ಕೂ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರಿಗೆ ಇವತ್ತು ಸಂಜೆ ವೇಳೆಗೆ ಕರೆ ಬರಬಹುದು ಅನ್ನುವಂಥದ್ದು ನಿರೀಕ್ಷೆಗಳಿದಾವೆ. ಆ ಕರೆ ಬಂದ ತಕ್ಷಣ ಬಹುತೇಕ ನಾಳೆ ಬೆಳಿಗ್ಗೆ ಮಾಜಿ ಸಿಎಂ ದೆಹಲಿಗೆ ತೆರಳುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದಾವೆ. ಅಂತಿಮವಾಗಿ ಒಂದು ಸೂತ್ರವನ್ನ ಹೆಣೆದು ಈ ಒಂದು 20 ಇರತಕ್ಕಂತಹ ಖಾಲಿ ಸ್ಥಾನಗಳನ್ನ ತುಂಬುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುತ್ತೆ. ಒಂದಷ್ಟು ಕೆಟಗರಿಗಳನ್ನ ಮಾಡಲಾಗಿದೆ. ಮಾಜಿ ಸಚಿವರಿಗೂ ಕೊಡಬೇಕು ಮತ್ತು ಹೊಸದಾಗಿರ್ತಕ್ಕಂಥ ಹಿರಿಯ ಸಚಿವರಿಗೂ ಕೊಡಬೇಕು. ಅದರ ಜೊತೆಗೆ ಒಂದೆರಡು ಹೊಸ ಮುಖಗಳಿಗೂ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ರಾಜ್ಯ ನಾಯಕರ ಜೊತೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಿದೆ. ನಿಕೇಶ್, ಇನ್ ಕೇಸ್ ಏನಾದ್ರೂ ವಿಸ್ತರಣೆ ಆಗೋದಾದ್ರೆ ಮಾನದಂಡ ಏನಂತ ಈಗಾಗಲೇ ಒಂದಿಷ್ಟು ಜನ ಸಚಿವರು ಇದ್ದಾರೆ, ಹಿರಿಯ ಸಚಿವರೇ, ಅವರಿಗೆ ಕೊಟ್ಟಂತ ಖಾತೆನೇ ಸಮಾಧಾನ ಪಡ್ಲಿಲ್ಲ, ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇನ್ನು ಉಳಿದಂತ ಖಾತೆಗೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಸವಾಲು ಇರುವಂತದ್ದು ಕಂಡು ಬರ್ತಾ ಇದೆ. ಇದರಲ್ಲಿ ಮಾನದಂಡ ಏನು ಎತ್ತ ಅಂತ ಏನಾದ್ರೂ ಲಭ್ಯ ಆಗ್ತಿದೆ ಅದ್ರ ಬಗ್ಗೆ? ಖಂಡಿತ ನಿಕೇಶ್, ಮಾನದಂಡವನ್ನೇ ಇಟ್ಟುಕೊಂಡೇ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲೇಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಹಿರಿಯ ಸಚಿವರು ಯಾರಿದ್ರು ಅದರಲ್ಲಿ ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಇಟ್ಕೊಂಡಿದೆ. ಅವರ ವರದಿಗಳಿದಾವೆ. ಅವರನ್ನ ವಾಪಸ್ ಕ್ಯಾಬಿನೆಟ್ ತರಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗೇ ಆಗುತ್ತೆ. ಯಾಕೆಂದ್ರೆ ಈಗಿರ್ತಕ್ಕಂಥದ್ದು ಕೇವಲ 11 ಜನರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು 31 ಹಿಂದೆ ಇದ್ದಂತ ಮಾಜಿ ಸಚಿವರ ಪೈಕಿ ಅದರಲ್ಲಿ ಒಂದು 5ರಿಂದ 7 ಜನರನ್ನ ವಾಪಸ್ ಮತ್ತೆ ಕ್ಯಾಬಿನೆಟ್ಗೆ ತರುವಂತ ಸಾಧ್ಯತೆಗಳಿದಾವೆ. ಇನ್ನುಳಿದಂತೆ 10ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರೇನಿದ್ದಾರೆ, 3ರಿಂದ 5 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರೇನಿದ್ದಾರೆ ಅವರನ್ನ ಪರಿಗಣಿಸಬಹುದು. ಅದರಲ್ಲಿ ಜಾತಿವಾರ ಲೆಕ್ಕಾಚಾರ ಇರಬಹುದು ಮತ್ತು ಅವರ ಲೆಕ್ಕಾಚಾರ, ಅವರ ಒಂದು ಆಡಳಿತ ಗುಣಲಕ್ಷಣಗಳನ್ನ ಲೆಕ್ಕಾಚಾರ ಇರಬಹುದು. ಇವನ್ನೆಲ್ಲವನ್ನು ಕೂಡ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮನಗಾಣುತ್ತೆ. ಇದನ್ನ ಜೊತೆಗೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹೊಸಬರಿಗೂ ಅವಕಾಶ ಕೊಡಬೇಕು ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಕೂಡ ಈ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಅದನ್ನೆಲ್ಲವೂ ಕೂಡ ರಾಜ್ಯ ನಾಯಕರ ಜೊತೆ ಚರ್ಚಿಸಿ ಮಾನದಂಡವನ್ನು ಇಟ್ಟುಕೊಂಡೇ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ.